ನಾರ್ತ್ ಕೊರಿಯಾ ದೇಶವನ್ನು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಜೈಲು ಎಂದು ಏಕೆ ಕರೆಯಲಾಗುತ್ತದೆ? ಈ ದೇಶದಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂದುಕೊಂಡರೆ ಏನಾಗುತ್ತದೆ ಅಂತ ಗೊತ್ತಾ? ಅಷ್ಟಕ್ಕೂ ಇಲ್ಲಿಂದ ಜೀವಂತವಾಗಿ ಓಡಿ ಹೋಗುವುದು ಅಸಾಧ್ಯವಾದ ಮಾತು ಯಾಕೆ? ಸ್ನೇಹಿತರೆ, ನಾರ್ತ್ ಕೊರಿಯಾ ದೇಶದಿಂದ ಅನುಮತಿ ಇಲ್ಲದೆ ಬೇರೆ ದೇಶಕ್ಕೆ ಹೋಗುವುದು ಕಿಮ್ ಜಾಂಗ್ ಉನ್ ದೃಷ್ಟಿಯಲ್ಲಿ ಅತಿ ದೊಡ್ಡ ದ್ರೋಹ. ಈ ದ್ರೋಹಕ್ಕೆ ಕಡಿಮೆ ಶಿಕ್ಷೆ ಅಂದರೆ ಅದು ಜೀವಿತಾವಧಿ ಹಾಗೂ ಕಠೋರ ಶಿಕ್ಷೆ ಅಂದರೆ ಅದು ಸಾವು. ಇಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಒಳಗಡೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅನುಮತಿ ಇಲ್ಲದೆ ಹೋಗುವುದು ಕೂಡ ಕಾನೂನು ಬಾಹಿರ. ಇದರಿಂದ ಎಲ್ಲಾ ದೇಶಗಳು ಹಾಗೂ ವಿಶ್ವಸಂಸ್ಥೆ ಹೇಳುವಂತೆ ಅತಿ ಕೆಟ್ಟ ಹ್ಯೂಮನ್ ರೈಟ್ಸ್ ರೆಕಾರ್ಡ್ಸ್ ಹೊಂದಿರುವ ಒಂದೇ ಒಂದು ದೇಶ ಅಂದರೆ ಅದು ನಾರ್ತ್ ಕೊರಿಯಾ. ಇಲ್ಲಿ ಎಲ್ಲಾ ಪುರುಷರು ಕಡಿಮೆ ಅಂದರೂ 10 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕು. ಫ್ರೀ ಸ್ಪೇಸ್ ಅನ್ನುವ ಯಾವುದೇ ವಿಷಯ ಇಲ್ಲಿ ಇಲ್ಲವೇ ಇಲ್ಲ. ಯಾವುದೆಲ್ಲ ಮೀಡಿಯಾ ಇದೆ ಅವೆಲ್ಲವೂ ಕೂಡ ಸ್ಟೇಟ್ ಕಂಟ್ರೋಲ್ನ ಕೈಯಲ್ಲಿ ಇರುತ್ತದೆ. ಇದು ಪ್ರಪಂಚದಲ್ಲಿನ ಯಾವ ರೀತಿಯ ದೇಶ ಅಂದರೆ ಇಲ್ಲಿ ಒಬ್ಬನ ತಪ್ಪಿಗೆ ಆತನ ಪರಿವಾರ ಕೂಡ ಜೀವನ ಪರ್ಯಂತ ಶಿಕ್ಷೆ ಅನುಭವಿಸಲೇಬೇಕು. 2009ರಲ್ಲಿ ಇಲ್ಲಿ ಕೇವಲ ತಂದೆ ತಾಯಿ ಬಳಿ ಒಂದು ಬೈಬಲ್ ಪುಸ್ತಕ ಸಿಕ್ಕಿದೆ ಅನ್ನುವ ಕಾರಣಕ್ಕೆ 2 ವರ್ಷದ ಮಗುವಿಗೂ ಕೂಡ ಜೀವಿತಾವಧಿ ಶಿಕ್ಷೆ ನೀಡಲಾಗಿದೆ. ಏಕೆಂದರೆ ನಾರ್ತ್ ಕೊರಿಯಾದಲ್ಲಿ ಯಾವುದೇ ಧರ್ಮವನ್ನು ಪಾಲಿಸುವುದು ಅಪರಾಧ. ಹೊರ ದೇಶಗಳಿಂದ ಈ ದೇಶಕ್ಕೆ ಪ್ರವಾಸಿಗರು ಭೇಟಿ ನೀಡುವುದು ಕೂಡ ತುಂಬಾ ಕಷ್ಟದ ಕೆಲಸ. ಒಂದು ವೇಳೆ ವಿದೇಶಿಗರಿಗೆ ಇಲ್ಲಿಗೆ ಹೋಗಲು ಅನುಮತಿ ಸಿಕ್ಕಿದರೂ ಕೂಡ ಆತನ ಪೂರ್ತಿ ಪ್ರವಾಸದ ಸಮಯದಲ್ಲಿ ನೆರಳಿನಂತೆ ಆತನ ಮೇಲೆ ಕಣ್ಣಿಡಲಾಗುತ್ತದೆ. ಅಷ್ಟೇ ಅಲ್ಲದೆ ಆತನಿಗೆ ಕೇವಲ ಸರ್ಕಾರ ತೋರಿಸಲಿಚ್ಛಿಸುವ ಜಾಗಗಳನ್ನು ಮಾತ್ರ ತೋರಿಸಲಾಗುತ್ತದೆ. ಕೆಲವೊಮ್ಮೆ ಯಾವುದೇ ವಿದೇಶಿಗರು ಇಲ್ಲಿನ ಸ್ಥಳೀಯ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಅವರನ್ನು ಕೂಡ ಕೊಂದು ಹಾಕಲಾಗುತ್ತದೆ. ಉದಾಹರಣೆಗೆ ಓಟೋ ವ್ರಾಂಬಿಯರ್ಗೆ ಆದ ರೀತಿ. ಅಸಲಿಗೆ ಯುಎಸ್ ಸಿಟಿಸನ್ ಆಗಿದ್ದ ಓಟೋ ವ್ರಾಂಬಿಯರ್ 2015ರಲ್ಲಿ ನಾರ್ತ್ ಕೊರಿಯಾ ಭೇಟಿ ನೀಡಿದ್ದ. 2016ರಲ್ಲಿ ಕೇವಲ ತನ್ನ ಹೋಟೆಲ್ ರೂಮ್ ನಲ್ಲಿ ಇದ್ದ ಸರ್ಕಾರದ ಪ್ರೊಪಗಂಡಾ ಪೋಸ್ಟರ್ ಅನ್ನು ತೆಗೆದ ಅನ್ನುವ ಕಾರಣಕ್ಕೆ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು. ಈ ತಪ್ಪಿಗಾಗಿ ಆತನಿಗೆ 15 ವರ್ಷ ಜೈಲು ಶಿಕ್ಷೆ ನೀಡಲಾಗಿತ್ತು. ಆದರೆ ಕೇವಲ 1 ವರ್ಷದ ಒಳಗೆ ಆತ ನಾರ್ತ್ ಕೊರಿಯಾದ ಜೈಲಿನಲ್ಲಿ ಕೋಮಾವಸ್ಥೆಗೆ ತಲುಪಿದ್ದ ಹಾಗೂ ಆತನನ್ನು ಮರಳಿ ಅಮೆರಿಕ ಕಳುಹಿಸಲಾಗಿತ್ತು. ಮರಳಿ ಅಮೆರಿಕ ತಲುಪಿದ ಕೆಲವು ದಿನಗಳಲ್ಲಿ ಮಾನಸಿಕದ ಆಘಾತವನ್ನು ತಡೆದುಕೊಳ್ಳಲಾಗದೆ ಆತ ಸಾವನ್ನಪ್ಪಿದ್ದ. ನಾರ್ತ್ ಕೊರಿಯಾದಲ್ಲಿ ಆತನೊಂದಿಗೆ ಯಾವ ರೀತಿ ನಡೆದುಕೊಳ್ಳಲಾಗಿತ್ತು ಅನ್ನುವುದು ಇಲ್ಲಿಯವರೆಗೂ ಒಂದು ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ. ಈ ಎಲ್ಲಾ ಘಟನೆಗಳನ್ನು ನೋಡಿ ನಾರ್ತ್ ಕೊರಿಯಾ ಬಹುದೊಡ್ಡ ಜೈಲು ಎಂದು ಹೇಳಲಾಗುತ್ತದೆ. ಇಲ್ಲಿನ ಜನರು ಸ್ವತಂತ್ರವಾಗಿದ್ದರೂ ಗುಲಾಮಿ ಜೀವನವನ್ನು ನಡೆಸುತ್ತಿದ್ದಾರೆ. ಇದೇ ಕಾರಣದಿಂದ ಇಲ್ಲಿನ ಪ್ರಜೆಗಳು ದೇಶ ಬಿಟ್ಟು ಹೋಗಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾ ಇರುತ್ತಾರೆ. ಆದರೆ ಈ ರೀತಿ ಮಾಡುವುದು ಯಾವುದೇ ದಿಕ್ಕಿನಲ್ಲೂ ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕೆ ಮುಖ್ಯ ಕಾರಣ ನಾರ್ತ್ ಕೊರಿಯಾ ದೇಶದ ಜಿಯೋಗ್ರಫಿ. ಅಸಲಿಗೆ ಈ ನಾರ್ತ್ ಕೊರಿಯಾದ ಪಶ್ಚಿಮದಲ್ಲಿ ಯೆಲ್ಲೋ ಸಿ ಹಾಗೂ ಪೂರ್ವದಲ್ಲಿ ಸಿ ಆಫ್ ಜಪಾನ್ ಇದ್ದು ಇಲ್ಲಿ ಎಷ್ಟು ಕಠಿಣವಾದ ಮಿಲಿಟರಿ ಇದೆ ಅಂದರೆ ಯಾವುದೇ ಇಲ್ಲಿಗಲ್ ಬೋಟ್ ಹತ್ತಿರ ಬರುವುದು ಕೂಡ ಅಸಾಧ್ಯವಾದ ಮಾತು. ಇನ್ನೊಂದು ಕಡೆ ದಕ್ಷಿಣದಲ್ಲಿ ಸೌತ್ ಕೊರಿಯಾ ದೇಶ ಇದ್ದು ಇದು ನಾರ್ತ್ ಕೊರಿಯಾ ದೇಶದ ಅತಿ ದೊಡ್ಡ ಶತ್ರುಗಳಲ್ಲಿ ಒಂದು. ಇದರಿಂದ ಇಲ್ಲಿನ ಸಮುದ್ರ ತೀರದಲ್ಲೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಕಾವಲು ಇರುತ್ತದೆ. ನಾರ್ತ್ ಕೊರಿಯಾದಿಂದ ಓಡಿ ಹೋಗಬೇಕು ಅಂತ ಯೋಚನೆ ಮಾಡಿದವರ ಹತ್ತಿರ ಸೌತ್ ಕೊರಿಯಾ ಬಿಟ್ಟರೆ ಬೇರೆ ಯಾವುದೇ ಉತ್ತಮ ಆಯ್ಕೆಗಳಿಲ್ಲ. ಇದಕ್ಕೆ ಕಾರಣ ಕೇವಲ ಸೌತ್ ಕೊರಿಯಾ ಡೆವಲಪ್ಡ್ ದೇಶ ಅನ್ನುವುದಷ್ಟೇ ಅಲ್ಲ, ಬದಲಿಗೆ ಸೌತ್ ಕೊರಿಯಾ ಎಲ್ಲಾ ನಾರ್ತ್ ಕೊರಿಯನ್ ನಾಗರಿಕರನ್ನು ತಮ್ಮ ನಾಗರಿಕರೆಂದೇ ಭಾವಿಸುತ್ತದೆ. ಅಂದರೆ ಒಂದು ವೇಳೆ ನಾರ್ತ್ ಕೊರಿಯಾ ದೇಶದಿಂದ ಓಡಿ ಹೋಗಿ ಯಾರಾದರೂ ಈ ಲೈನ್ ಅನ್ನು ಜೀವಂತವಾಗಿ ಕ್ರಾಸ್ ಮಾಡಿದರೆ ಆ ಹೆಜ್ಜೆ ಆತನ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಏಕೆಂದರೆ ನಾರ್ತ್ ಕೊರಿಯಾ ತನ್ನ ಗಡಿಯಲ್ಲಿ ಎಷ್ಟೊಂದು ಆರ್ಮಿ ಹಾಕಿದೆ ಅಂದರೆ ಇಲ್ಲಿಂದ ಮನುಷ್ಯ ಇರಲಿ, ಒಂದು ಪಕ್ಷಿ ಕೂಡ ಬಾರ್ಡರ್ ಕ್ರಾಸ್ ಮಾಡುವ ಮೊದಲು 100 ಬಾರಿ ಯೋಚನೆ ಮಾಡುತ್ತದೆ. ನೀವು ಈಗ ನೋಡುತ್ತಿರುವ ಈ ವಿಡಿಯೋ 2017ರ ವಿಡಿಯೋ. ಇದರಲ್ಲಿ ಒಬ್ಬ ನಾರ್ತ್ ಕೊರಿಯನ್ ಸೈನಿಕ ವೇಗವಾಗಿ ತನ್ನ ಜೀಪ್ ಅನ್ನು ಸೌತ್ ಕೊರಿಯಾ ಕಡೆಗೆ ಕೊಂಡು ಹೋಗುತ್ತಿದ್ದ. ಈ ವಿಷಯ ಬಾರ್ಡರ್ ಗಾರ್ಡ್ಗಳಿಗೆ ತಿಳಿಯುತ್ತಿದ್ದಂತೆ ಆತನನ್ನು ಬೆನ್ನಟ್ಟಿ ಆತನ ಮೇಲೆ ಗುಂಡು ಹಾರಿಸಲು ಶುರು ಮಾಡ್ತಾರೆ. ಆತ ತನ್ನ ಜೀಪ್ ಅನ್ನು ಅಲ್ಲೇ ಬಿಟ್ಟು ಬಾರ್ಡರ್ ಕಡೆ ಓಡುವಾಗ ನಾರ್ತ್ ಕೊರಿಯಾದ ಸೈನಿಕರು ಆತನ ಮೇಲೆ ಹಲವಾರು ಬಾರಿ ಗುಂಡು ಹಾರಿಸುತ್ತಾರೆ. ಅದೃಷ್ಟವಶಾತ್ ಆ ಸೈನಿಕ ಸೌತ್ ಕೊರಿಯಾ ದೇಶಕ್ಕೇನೋ ತಲುಪಿದ್ದ. ಆದರೆ ಅನೇಕ ಗುಂಡುಗಳು ತನ್ನ ದೇಹ ಸೇರಿದ ಮೇಲೆ ನಂತರ ಸೌತ್ ಕೊರಿಯಾ ಮಿಲಿಟರಿ ಬಿದ್ದಿರುವ ಆತನನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಇದೇ ರೀತಿ ಹಲವಾರು ಪ್ರಯತ್ನಗಳನ್ನು ನಾರ್ತ್ ಕೊರಿಯಾ ಪ್ರಜೆಗಳು ಕೂಡ ಮಾಡುತ್ತಿರುತ್ತಾರೆ. ಅವರಲ್ಲಿ ಹೆಚ್ಚಿನವರು ಮೊದಲ ಪ್ರಯತ್ನದಲ್ಲಿ ಸಾವಿಗೀಡಾದರೆ ಯಾರೆಲ್ಲ ಸೌತ್ ಕೊರಿಯಾ ತಲುಪಲು ಯಶಸ್ವಿಯಾಗಿದ್ದಾರೆ ಅವರು ಕೂಡ ಹಲವಾರು ಗುಂಡುಗಳಿಂದ ಗಾಯಗೊಂಡ ಕಾರಣ ಹೆಚ್ಚು ಸಮಯ ಜೀವಂತವಾಗಿ ಉಳಿಯುತ್ತಿರಲಿಲ್ಲ. ನಾರ್ತ್ ಕೊರಿಯಾದಿಂದ ನೇರವಾಗಿ ಸೌತ್ ಕೊರಿಯಾ ಹೋಗುವುದು ಅಂದರೆ ತಮ್ಮ ಸಾವನ್ನು ತಾವೇ ಆಹ್ವಾನಿಸಿದ ಹಾಗೆ. ಏಕೆಂದರೆ ಈ ಗಡಿಗಳಲ್ಲಿ ನಾರ್ತ್ ಕೊರಿಯಾ ಸುಮಾರು 7.5 ಲಕ್ಷ ಸೈನಿಕರನ್ನು ಕಾವಲಿಗೆ ನಿಲ್ಲಿಸಿದೆ. ಅಷ್ಟೇ ಅಲ್ಲದೆ ಗಡಿಗಳಲ್ಲಿ ಮುಳ್ಳುತಂತಿ ಬೇಲಿಗಳನ್ನು ಹಾಗೂ ಲ್ಯಾಂಡ್ ಮೈನ್ಸ್ ಗಳನ್ನು ಕೂಡ ಅಳವಡಿಸಿಕೊಂಡಿದೆ. ಸೌತ್ ಕೊರಿಯಾ ತಲುಪಲು ಇನ್ನೊಂದು ಐತಿಹಾಸಿಕ ಮಾರ್ಗ ಅಂದರೆ ಅದು ಇಲ್ಲಿನ ಉತ್ತರ ಗಡಿಯಿಂದ ಓಡಿ ಹೋಗುವುದು. ನಾರ್ತ್ ಕೊರಿಯಾ ಉತ್ತರದಲ್ಲಿ ಚೈನಾ ಅತ್ಯಂತ ವಿಶಾಲವಾದ ಬಾರ್ಡರ್ ಅನ್ನು ಹಾಗೂ ರಷ್ಯಾ ಸ್ವಲ್ಪ ಭಾಗದ ಬಾರ್ಡರ್ ಅನ್ನು ಹಂಚಿಕೊಂಡಿದೆ. ಈ ಮಾರ್ಗ ಬೇರೆ ಮಾರ್ಗಗಳಿಗಿಂತ ಸುಲಭವಾಗಿ ಏನೋ ಇದೆ, ಆದರೆ ಎಲ್ಲಾ ಸಮಯದಲ್ಲೂ ಕಷ್ಟಗಳಿಂದ ಮಾತ್ರ ಹೊರತಾಗಿಲ್ಲ. ಏಕೆಂದರೆ ನಾರ್ತ್ ಕೊರಿಯಾ ದೇಶಕ್ಕೆ ಚೈನಾ ಹಾಗೂ ರಷ್ಯಾ ಕಡೆಯಿಂದ ಆಕ್ರಮಣದ ಭಯ ಕಡಿಮೆ ಇರುವುದರಿಂದ ಈ ಪ್ರದೇಶದಲ್ಲಿ ಮಿಲಿಟರಿ ಡಿಪ್ಲಾಯ್ಮೆಂಟ್ ಕೂಡ ಕಡಿಮೆಯಾಗಿಯೇ ಇತ್ತು. ಆದರೆ ಸುಮಾರು 1300 ಕಿಲೋಮೀಟರ್ ಹರಡಿಕೊಂಡಿರುವ ಈ ಬಾರ್ಡರ್ ಖತರ್ನಾಕ್ ಬೆಟ್ಟಗಳಿಂದ ಹಾಗೂ ದಟ್ಟ ಕಾಡುಗಳಿಂದ ತುಂಬಿಕೊಂಡಿದೆ. ಇಷ್ಟೇ ಅಲ್ಲದೆ ಚೈನಾದೊಂದಿಗೆ ಇರುವ ನಾರ್ತ್ ಕೊರಿಯನ್ ಬಾರ್ಡರ್ ಹೆಚ್ಚಾಗಿ ಟ್ಯೂಮನ್ ಹಾಗೂ ಯೆಲ್ಲೋ ನದಿ ದಡದಲ್ಲೇ ಸಾಗುತ್ತದೆ.
ಅಂದರೆ ಯಾರಾದರೂ ಈ ಚೈನಾ ಬಾರ್ಡರ್ ತನಕ ತಲುಪಿದರೂ ಕೂಡ ನದಿ ದಾಟುವ ಸವಾಲನ್ನು ಆತ ಎದುರಿಸಲೇಬೇಕಾಗಿರುತ್ತದೆ. ಇದರಿಂದ ಇಲ್ಲಿಂದ ಓಡಿ ಹೋಗಲು ಬಯಸುವವರು ಚಳಿಗಾಲ ಬರುವವರೆಗೂ ಕಾದು 2 ನದಿಗಳು ಹಿಮವಾಗಿ ಗಟ್ಟಿಯಾದ ನಂತರ ಅದರ ಮೇಲೆ ನಡೆದುಕೊಂಡು ಬಾರ್ಡರ್ ಕ್ರಾಸ್ ಮಾಡುತ್ತಿದ್ರು. ಇದೇ ರೀತಿ ಬೇಸಿಗೆ ಕಾಲದಲ್ಲಿ ಯಾವಾಗ ನದಿಯ ನೀರಿನ ಮಟ್ಟ ಕಡಿಮೆಯಾಗುತ್ತದೆ ಆಗ ಕೂಡ ಬಾರ್ಡರ್ ದಾಟಬಹುದಿತ್ತು. ಆದರೆ ಈ ಮಾರ್ಗವಾಗಿ ರಷ್ಯಾ ಸೇರಿದ ಜನರಿಗೆ ಆಪತ್ತು ಅಲ್ಲಿಗೆ ಮುಗಿಯುತ್ತಿರಲಿಲ್ಲ. ಏಕೆಂದರೆ ನಾರ್ತ್ ಕೊರಿಯಾ ಚೈನಾ ಮತ್ತು ರಷ್ಯಾದೊಂದಿಗೆ ಮಿಲಿಟರಿ ಮೈತ್ರಿ ಮಾಡಿಕೊಂಡಿದ್ದು, ಅದರ ಪ್ರಕಾರ ನಾರ್ತ್ ಕೊರಿಯಾದ ಯಾವುದೇ ಪ್ರಜೆಗಳನ್ನು ಚೈನಾ ಹಾಗೂ ರಷ್ಯಾ ದೇಶದಲ್ಲಿ ಹಿಡಿದರೆ ಅವರನ್ನು ನೇರವಾಗಿ ನಾರ್ತ್ ಕೊರಿಯಾ ದೇಶಕ್ಕೆ ಒಪ್ಪಿಸಿ ಬಿಡಲಾಗುತ್ತಿತ್ತು. ನಂತರ ನಾರ್ತ್ ಕೊರಿಯಾ ಅವರೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತಿತ್ತು ಅನ್ನುವುದನ್ನು ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಕಷ್ಟದ ವಿಷಯ. ಅದರಿಂದ ಚೈನಾ ಅಥವಾ ರಷ್ಯಾ ತಲುಪಿದ ಕೂಡಲೇ ಅವರ ಕೆಲಸ ಅಲ್ಲಿಗೆ ಪೂರ್ತಿಯಾಗುವುದಿಲ್ಲ. ಬದಲಿಗೆ ಅಲ್ಲಿಂದ ಕೂಡ ಓಡಿ ಹೋಗಿ ಯಾವುದಾದರೂ ಸೇಫ್ ಕಂಟ್ರಿಗೆ ಸೇರಿಕೊಳ್ಳಬೇಕು. ಚೈನಾ ದೇಶದ ದಕ್ಷಿಣದಲ್ಲಿ ಮಯನ್ಮಾರ್ ಹಾಗೂ ಲಾವೋಸ್ ದೇಶ ಇದ್ದು, ಈ 2 ದೇಶಗಳು ಕೂಡ ತಮ್ಮಲ್ಲಿ ಸೆರೆ ಹಿಡಿದ ನಾರ್ತ್ ಕೊರಿಯನ್ ಪ್ರಜೆಗಳನ್ನು ಮರಳಿ ನಾರ್ತ್ ಕೊರಿಯಾ ದೇಶಕ್ಕೆ ಒಪ್ಪಿಸಿಬಿಡುತ್ತವೆ. ಅದರಿಂದ ಅವರಿಗೆ ಉಳಿದಿರುವ ಆಯ್ಕೆ ಕೇವಲ ಚೈನಾ ಬಾರ್ಡರ್ ಅನ್ನೇ ಹೊಂದಿರುವಂತಹ ಥೈಲ್ಯಾಂಡ್, ವಿಯೆಟ್ನಾಂ ಹಾಗೂ ಮಂಗೋಲಿಯಾ ಮಾತ್ರ. ಈ ದೇಶಗಳು ಒಂದು ರೀತಿ ನಾರ್ತ್ ಕೊರಿಯಾ ಪ್ರಜೆಗಳಿಗೆ ಸೇಫ್ ಅಂತ ಹೇಳಬಹುದು. ಏಕೆಂದರೆ ನಿಮಗೆ ಮೊದಲೇ ಹೇಳಿದಂತೆ ಸೌತ್ ಕೊರಿಯಾ ದೇಶ ನಾರ್ತ್ ಕೊರಿಯಾ ಪ್ರಜೆಗಳನ್ನು ತನ್ನವರೆಂದು ಭಾವಿಸುವುದರಿಂದ ಈ 3 ದೇಶಗಳು ನಾರ್ತ್ ಕೊರಿಯಾ ಪ್ರಜೆಗಳನ್ನು ಮರಳಿ ನಾರ್ತ್ ಕೊರಿಯಾದ ಬದಲಿಗೆ ಸೌತ್ ಕೊರಿಯಾ ದೇಶಕ್ಕೆ ಒಪ್ಪಿಸಿಬಿಡುತ್ತವೆ. ಅದರಿಂದ ದೇಶ ಬಿಟ್ಟು ಹೋಗುವವರು ಮೊದಲು ಚೈನಾ ತಲುಪಿ ಅಲ್ಲಿಂದ ಥೈಲ್ಯಾಂಡ್, ಮಂಗೋಲಿಯಾ, ವಿಯೆಟ್ನಾಂ ದೇಶಗಳಲ್ಲಿ ಯಾವುದಾದರೂ ಒಂದು ದೇಶವನ್ನು ಸೇರಿ ಅಲ್ಲಿ ಸ್ವತಃ ತಾವೇ ಶರಣಾಗಿ ಅಲ್ಲಿಂದ ಅವರನ್ನು ಸೌತ್ ಕೊರಿಯಾ ಒಪ್ಪಿಸಲಾಗುವ ಕಾರಣ ಅಲ್ಲಿ ತಮ್ಮ ಹೊಸ ಜೀವನ ಪ್ರಾರಂಭಿಸಬಹುದು ಅಂತ ಪ್ಲಾನ್ ಮಾಡಿಕೊಳ್ಳುತ್ತಿದ್ರು. ಹೀಗೆ 1990ರಿಂದ ಇಲ್ಲಿಯವರೆಗೆ ಸುಮಾರು 34,000 ಪ್ರಜೆಗಳು ನಾರ್ತ್ ಕೊರಿಯಾ ದೇಶವನ್ನು ಬಿಟ್ಟು ಹೋಗಿ ಸೌತ್ ಕೊರಿಯಾ ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಸಲಿಗೆ ಆ ಸಮಯದಲ್ಲಿ ನಾರ್ತ್ ಕೊರಿಯಾ ದೇಶಕ್ಕೆ ಸೋವಿಯತ್ ಯೂನಿಯನ್ನ ಸಪೋರ್ಟ್ ದೊರಕುತ್ತಿತ್ತು. ಆದರೆ 1991ರಲ್ಲಿ ಸೋವಿಯತ್ ಯೂನಿಯನ್ ಮುರಿದು ಬಿದ್ದ ನಂತರ ನಾರ್ತ್ ಕೊರಿಯಾಕ್ಕೆ ದೊರಕುತ್ತಿದ್ದ ಈ ಸಪೋರ್ಟ್ ಸ್ಥಗಿತವಾಗಿತ್ತು. ಹಾಗೂ ಅಮೆರಿಕ ಕೂಡ ಇದರ ಮೇಲೆ ಹಲವಾರು ನಿರ್ಬಂಧಗಳನ್ನು ಹೇರಲು ಶುರು ಮಾಡಿತ್ತು. ಇದರಿಂದ ನಾರ್ತ್ ಕೊರಿಯಾದ ಪರಿಸ್ಥಿತಿ ಎಷ್ಟೊಂದು ಹಾಳಾಗುತ್ತದೆ ಅಂದರೆ ಇಲ್ಲಿನ ಜನ ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಬಂದುಬಿಟ್ಟಿತ್ತು. ಒಂದು ಅಂದಾಜಿನ ಪ್ರಕಾರ ಆ ಸಮಯದಲ್ಲಿ ಇಲ್ಲಿ ಸುಮಾರು 35 ಲಕ್ಷ ಮಂದಿ ಮೂಲಭೂತ ಅಗತ್ಯತೆಗಳು ದೊರಕದ ಕಾರಣ ಸಾವಿಗೀಡಾಗಿದ್ರು. ಇದೇ ಕಾರಣದಿಂದ ಹಲವಾರು ಜನ 1991ರ ನಂತರ ಇಲ್ಲಿಂದ ದೇಶ ಬಿಟ್ಟು ಹೋಗುವ ನಿರ್ಧಾರ ಮಾಡಲು ಶುರು ಮಾಡಿದ್ದಾರೆ. ಪ್ರತಿ ವರ್ಷ ನಾರ್ತ್ ಕೊರಿಯಾದಲ್ಲಿ ದೇಶ ಬಿಟ್ಟು ಹೋಗುವವರ ಸಂಖ್ಯೆ ಜಾಸ್ತಿಯಾಗುತ್ತಾ ಬರುತ್ತಿತ್ತು. 2009ರಿಂದ 2011ರ ನಡುವೆ ಪ್ರತಿ ವರ್ಷಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿನ ಜನರು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಆದರೆ 2012ರಲ್ಲಿ ಆದ ಬದಲಾವಣೆಯಿಂದ ದೇಶ ಬಿಟ್ಟು ಹೋಗುವವರ ಸಂಖ್ಯೆ ಅರ್ಧದಷ್ಟು ಕಡಿಮೆಯಾಗಿದೆ. ಯಾವ ವ್ಯಕ್ತಿ 1994ರಿಂದ ನಾರ್ತ್ ಕೊರಿಯಾವನ್ನು ಆಳ್ವಿಕೆ ಮಾಡುತ್ತಿದ್ದ ಆತ ಸಾವನ್ನಪ್ಪುತ್ತಾನೆ. ಆನಂತರ ನಾರ್ತ್ ಕೊರಿಯಾ ಅಧಿಕಾರ ಆತನ ಮಗನಾದ ಕಿಮ್ ಜಾಂಗ್ ಉನ್ ಕೈ ಸೇರುತ್ತದೆ. ಅಧಿಕಾರ ಬರುತ್ತಿದ್ದಂತೆ ಮೊದಲಿಗೆ ಕಿಮ್ ಸ್ಮಗ್ಲಿಂಗ್ ಹಾಗೂ ದೇಶ ಬಿಟ್ಟು ಹೋಗುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾನೆ. ಉತ್ತರ ಗಡಿಯಲ್ಲಿ ಪೂರ್ತಿ ಸಿಗ್ನಲ್ ಜಾಮರ್ಸ್ ಅಳವಡಿಸಿ ಇಂಟೆಲಿಜೆನ್ಸ್ ಮಾನಿಟರಿಂಗ್ ಅನ್ನು ಕೂಡ ಮತ್ತಷ್ಟು ಜಾಸ್ತಿ ಮಾಡಿಸಿದ್ದ. ಜೊತೆಗೆ ಗಡಿಯಲ್ಲಿ ವಿಶಾಲವಾದ ಬೇಲಿಗಳನ್ನು ಅಳವಡಿಸಿ ಮಿಲಿಟರಿ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿದ್ದ. ಇಷ್ಟೇ ಅಲ್ಲದೆ ಕಿಮ್ ಜಾಂಗ್ ಉನ್ ರಷ್ಯಾ ಮತ್ತು ಚೈನಾ ದೇಶಗಳಿಗೂ ಕೂಡ ಅವರ ಗಡಿಗಳಲ್ಲಿ ಹೆಚ್ಚಿನ ಭದ್ರತೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದ್ದ. ಈ ಎಲ್ಲಾ ಬದಲಾವಣೆಗಳ ಕಾರಣ ನಾರ್ತ್ ಕೊರಿಯನ್ ಪ್ರಜೆಗಳಿಗೆ ಚೈನಾ ತಲುಪುವುದು ತುಂಬಾ ಕಠಿಣವಾಗಿ ಬಿಟ್ಟಿದೆ. ಹೀಗಿರುವಾಗ ಯಾವ ಮಧ್ಯವರ್ತಿಗಳು ಚೈನಾ ಹೋಗಲು ನಾರ್ತ್ ಕೊರಿಯನ್ ಜನರ ಹತ್ತಿರ ಹಣ ತೆಗೆದುಕೊಳ್ಳುತ್ತಿದ್ರು, ಅವರು ಕೂಡ ತಮ್ಮ ಕಮಿಷನ್ ಅನ್ನು ಹೆಚ್ಚು ಮಾಡಿಬಿಟ್ಟಿದ್ದಾರೆ. 2007ರಲ್ಲಿ ಚೈನೀಸ್ ಬ್ರೋಕರ್ಸ್ ಯಾವ ಕೆಲಸವನ್ನು $2,000 ಪಡೆದು ಮಾಡುತ್ತಿದ್ರು, 2017ರಲ್ಲಿ ಅದೇ ಕೆಲಸವನ್ನು ಮಾಡಲು ಒಬ್ಬೊಬ್ಬ ಕೊರಿಯನ್ ಪ್ರಜೆಗಳ ಹತ್ತಿರ $15,000 ಪಡೆಯಲು ಶುರು ಮಾಡಿದ್ದಾರೆ. ಹೆಚ್ಚಾಗಿ ನಾರ್ತ್ ಕೊರಿಯನ್ ಪ್ರಜೆಗಳ ವಾರ್ಷಿಕ ಆದಾಯ ಕೂಡ $2,000ಗೆ ಸರಿಸಮವಾಗಿರುವಾಗ $15,000 ಒಟ್ಟುಗೂಡಿಸುವುದು ಅವರಿಗೆ ಅಸಾಧ್ಯವಾದ ಮಾತಾಗಿತ್ತು. ಇದೇ ಕಾರಣದಿಂದ 2012ರ ನಂತರ ಅಂದರೆ ಕಿಮ್ ಜಾಂಗ್ ಉನ್ ಅಧಿಕಾರಕ್ಕೆ ಬಂದ ನಂತರ ವರ್ಷದಿಂದ ವರ್ಷಕ್ಕೆ ದೇಶ ಬಿಟ್ಟು ಹೋಗುವವರ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿದೆ. 2019ರಲ್ಲಿ ಕೇವಲ 1,000 ಜನ ಮಾತ್ರ ಈ ದೇಶ ಬಿಟ್ಟು ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ 2020ರಲ್ಲಿ ಮತ್ತೊಮ್ಮೆ ಆದ ಬದಲಾವಣೆಯ ನಂತರ ನಾರ್ತ್ ಕೊರಿಯಾ ದೇಶ ಬಿಟ್ಟು ಹೋಗುವುದು ಸಾಧ್ಯವೇ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದಿದೆ. 2019ರಲ್ಲಿ ಚೈನಾದಲ್ಲಿ ಮೊದಲ ಮಹಾಮಾರಿಯ ಕೇಸ್ ಪತ್ತೆಯಾಗುತ್ತಿದ್ದಂತೆ 2 ತಿಂಗಳ ನಂತರ ನಾರ್ತ್ ಕೊರಿಯಾ ತನ್ನ ಎಲ್ಲಾ ಬಾರ್ಡರ್ಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಿ ಬಿಡುತ್ತದೆ. ಏಕೆಂದರೆ ಈ ಮಹಾಮಾರಿಯ ಒಂದೇ ಒಂದು ಕೇಸ್ ಕೂಡ ನಾರ್ತ್ ಕೊರಿಯಾದಲ್ಲಿ ಕಾಣಿಸಬಾರದು ಎಂದು ನಾರ್ತ್ ಕೊರಿಯಾ ತನ್ನ ಎಲ್ಲಾ ಗಡಿಗಳನ್ನು ಮುಚ್ಚಿಸಿ ಬಿಟ್ಟಿತ್ತು. ಈ ರೀತಿ ಮಾಡುವುದು ನಾರ್ತ್ ಕೊರಿಯಾ ದೇಶಕ್ಕೆ ಅನಿವಾರ್ಯವೂ ಕೂಡ ಆಗಿತ್ತು. ಏಕೆಂದರೆ ಈ ದೇಶದ 42% ಪಾಪ್ಯುಲೇಷನ್ಗೆ ಇವತ್ತಿಗೂ ಕೂಡ ಆಹಾರ ಸರಿಯಾಗಿ ದೊರಕುತ್ತಿಲ್ಲ. ಇದರಿಂದ ಅವರ ದೇಹ ಈ ಮಹಾಮಾರಿಯನ್ನು ತಡೆದುಕೊಳ್ಳುವಷ್ಟು ಶಕ್ತಿಯನ್ನು ಹೊಂದಿಲ್ಲ. ಇದರ ಜೊತೆಗೆ ಆಗಸ್ಟ್ 2020ರಲ್ಲಿ ನಾರ್ತ್ ಕೊರಿಯಾ ತನ್ನ ಉತ್ತರ ಗಡಿಯ ಸೈನಿಕರಿಗೆ ಶೂಟ್ ಆನ್ ಸೈಟ್ ಆದೇಶವನ್ನು ಕೂಡ ನೀಡಿದೆ. ಅಂದರೆ ಚೈನಾ ಬಾರ್ಡರ್ನಿಂದ ಯಾರೇ ಬರುವುದನ್ನು ಹಾಗೂ ಹೋಗುವುದನ್ನು ಕಂಡರೂ ಕೂಡ ಅದೇ ಸಮಯದಲ್ಲಿ ಅವರನ್ನು ಕೊಂದುಬಿಡಿ ಎಂದು ಸೈನಿಕರಿಗೆ ಫುಲ್ ಪರ್ಮಿಷನ್ ನೀಡಲಾಗಿದೆ. ಇದೇ ಕಾರಣದಿಂದ ಕಳೆದ 3 ವರ್ಷದಿಂದ ದೇಶ ಬಿಟ್ಟು ಹೋಗುವವರ ಸಂಖ್ಯೆ ಒಂದು ರೀತಿ 0ಗೆ ಸಮವಾಗಿದೆ. ಹೀಗೆ ನಾರ್ತ್ ಕೊರಿಯಾ ದೇಶ ಒಂದು ಬಹುದೊಡ್ಡ ಜೈಲು ಎನ್ನುವ ರೀತಿ ಗುರುತಿಸಿಕೊಂಡಿದೆ. ಇಲ್ಲಿ ಜನರು ಯಾವುದೇ ಧರ್ಮವನ್ನು ಪಾಲಿಸುವ ಹಾಗಿಲ್ಲ, ಹೊರದೇಶಗಳೊಂದಿಗೆ ಯಾವುದೇ ರೀತಿ ಸಂಪರ್ಕ ಹೊಂದುವ ಹಾಗಿಲ್ಲ.
ಇಲ್ಲಿ ಗೂಗಲ್, ಫೇಸ್ಬುಕ್, ಯೂಟ್ಯೂಬ್ ಬಳಸುವುದು ಕನಸಿನ ಮಾತಾಗಿದ್ದು, ಇಂಟರ್ನೆಟ್ ಕೂಡ ಇಲ್ಲಿ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಬಳಸಲಾಗುತ್ತದೆ. ಅದರಲ್ಲೂ ಕೂಡ ಕೇವಲ ನಾರ್ತ್ ಕೊರಿಯನ್ ಸರ್ಕಾರ ನಿರ್ಮಿಸಿದ ವೆಬ್ಸೈಟ್ಗಳು ಮಾತ್ರ ಕೆಲಸ ಮಾಡುತ್ತವೆ. ಅವರ ಬಳಿ ಫೋನ್ ಇದ್ದರೂ ಆ ಫೋನ್ ಲೋಕಲಿ ಅಸೆಂಬಲ್ಡ್ ಆಗಿದೆ. ಇದರಲ್ಲಿ ಯಾವ ರೀತಿಯ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಲಾಗಿರುತ್ತದೆ ಅಂದರೆ ಅದು ಜನರ ಫೋನ್ ಆಕ್ಟಿವಿಟಿಯನ್ನು ಪ್ರತಿಕ್ಷಣ ಮಾನಿಟರ್ ಮಾಡುತ್ತಾ ಇರುತ್ತದೆ. ನಾರ್ತ್ ಕೊರಿಯಾ ಪ್ರಪಂಚದ ಯಾವ ರೀತಿಯ ದೇಶ ಅಂದರೆ ಇಲ್ಲಿ ಏನೆಲ್ಲ ನಡೆಯುತ್ತದೆ ಅದು ಹೊರ ಪ್ರಪಂಚಕ್ಕೆ ಗೊತ್ತೇ ಆಗುವುದಿಲ್ಲ. ನಾರ್ತ್ ಕೊರಿಯಾದಲ್ಲಿ ಕುಳಿತು ಸೌತ್ ಕೊರಿಯಾದಲ್ಲಿರುವ ತನ್ನ ಸಂಬಂಧಿಕರ ಹತ್ತಿರ ಮಾತನಾಡಲು ಪ್ರಯತ್ನ ಮಾಡಿದರೆ ಅವರಿಗೆ ಮರಣದಂಡನೆ ಶಿಕ್ಷೆ ನೀಡಲಾಗುತ್ತದೆ. ಈ ಎಲ್ಲಾ ಹುಚ್ಚಾಟವನ್ನು ಪ್ರಪಂಚ ನೋಡುತ್ತಿದೆಯಾದರೂ ಯಾರು ಏನೂ ಕೂಡ ಮಾಡುವ ಹಾಗೆ ಇಲ್ಲ. ಏಕೆಂದರೆ ಸೋವಿಯತ್ ಯೂನಿಯನ್ ನಾರ್ತ್ ಕೊರಿಯಾ ದೇಶಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿರುವ ಕಾರಣ ಅಮೆರಿಕದಂತಹ ದೈತ್ಯ ದೇಶಗಳಿಗೂ ಕೂಡ ಕೇವಲ ನಾರ್ತ್ ಕೊರಿಯಾ ಮೇಲೆ ನಿರ್ಬಂಧ ಹೇರುವುದನ್ನು ಬಿಟ್ಟರೆ ಬೇರೇನು ಮಾಡುವ ಧೈರ್ಯ ಯಾರಿಗೂ ಇಲ್ಲ. ಸ್ನೇಹಿತರೆ, ನಾರ್ತ್ ಕೊರಿಯಾ ದೇಶದ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇವೆ. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.